ನಮಸ್ತೆ ವೀಕ್ಷಕರೇ, ಗೌರಿಶಂಕರ ಧಾರಾವಾಹಿಯ ಬುಧವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ವೀಕ್ಷಕರೇ, ರುದ್ರ ಇಲ್ಲಿ ಗ್ರೀಷ್ಮ ರೂಮ್ಗೆ ಬರ್ತಾ ಇದ್ದಾನೆ. ಗ್ರೀಷ್ಮಗೆ ತುಂಬ ಭಯ ಆಗ್ತಾ ಇರುತ್ತೆ. ಭಯ ಆಗ್ತಾ ಇರೋದ್ರಿಂದ ಅವಳು ಹೇಳ್ತಿದ್ದಾರೆ, ನೋಡು ರುದ್ರ, ಹೀಗೆಲ್ಲ ಮಾಡಬೇಡ, ನಾನು ಅಕ್ಕನಿಗೆ ಹೇಳ್ತೀನಿ, ಇದ್ರ ಮೇಲೆ ತುಂಬ ಪರಿಣಾಮ ಬೀಳುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಲ್ಲ ಗ್ರೀಷ್ಮು, ನಿನಗೋಸ್ಕರ ನಾನು ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ, ಆ ಸುನಂದನ್ನು ಸಾಯಿಸೋದಕ್ಕೆ ಹೊರಟಿದ್ದೀನಿ. ನೀನು ನೋಡಿದ್ರೆ ನನ್ನ ಮೇಲೆ ನಿನಗೆ ಸ್ವಲ್ಪನೂ ಕೂಡ ಲವ್ವೇ ಇಲ್ಲ, ಸ್ವಲ್ಪನೂ ಕೂಡ ಪ್ರೀತಿನೇ ಇಲ್ವಲ್ಲ ನಿನಗೆ. ಅಪ್ಪಯ್ಯನ, ಶಂಕರನ್ನ ಎಲ್ಲರನ್ನೂ ಎದುರಾಕೊಂಡು ಮದುವೆ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೆ ಆಮೇಲೆ ತುಂಬ ಸಿಟ್ಟು ಬರುತ್ತೆ ಅವಳಿಗೂ ಕೂಡ. ಹೀಗೆ ತುಂಬಾ ಅವರಿಬ್ಬರು ಕೂಡ ಮಾತಿಗೆ ಮಾತು ಬೆಳೀತಾ ಇರುತ್ತೆ. ನೋಡು ರುದ್ರ, ನೀನು ಬರೀ ಹೆಣ್ಮಕ್ಳನ್ನ ಈ ಥರ ಆರ್ಗ್ಯೂ ಮಾಡ್ತೀಯ, ಹೆಣ್ಮಕ್ಳ ಹತ್ರ ಈಗ ನಡ್ಕೊಳ್ತೀಯ, ನೀನು ನಿಜವಾಗ್ಲೂ ಕೂಡ ನಿನಗೆ ಸ್ವಲ್ಪನೂ ಕೂಡ ಮ್ಯಾನರ್ಸೇ ಇಲ್ಲ, ನೀನೊಬ್ಬ ಟೊಳ್ಳು ಅಂತೇಳಿ ಬೈತಾ ಇರ್ತಾಳೆ. ಅವನ ಮುಖಕ್ಕೂ ಕೂಡ ಹಾಗೆ ಉಗಿದು ಬಿಡ್ತಾಳೆ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ. ಅವ್ನು ನಿಜವಾಗ್ಲೂ ತುಂಬ ಸಿಟ್ಟು ಮಾಡ್ಕೊತಾನೆ. ಆದರೆ ಒಂದೇಟು ಕೂಡ ಹೊಡೆಯೋದಕ್ಕಾಗಲ್ಲ. ನಿನಗೆ ನನ್ನ ಮೇಲೆ ಒಂದು ಕೂದಲು ಕೂಡ ಅಲ್ಲಾಡ್ಸೋದಕ್ಕಾಗಲ್ಲ, ನನ್ನ ಮೇಲೆ ಒಂದೇಟು ಕೂಡ ಹಾಕೋದಕ್ಕಾಗಲ್ಲ ಅಂತೇಳಿ ಸವಾಲಾಗ್ತಾಯಿದ್ದಾಳೆ ಗ್ರೀಷ್ಮ. ನಿನ್ನ ನೋಡ್ಕೊತೀನಿ ಕಣೆ, ನಿನ್ನ ವಿಚಾರಿಸ್ಕೊತೀನಿ, ನನ್ನ ಮುಖಕ್ಕೆ ಉಗ್ದಿದೆಯಲ್ವ, ಇದನ್ನೆಲ್ಲ ನೀನು ತೀರಿಸಲೇಬೇಕು ಅಂತೇಳಿ ಸವಾಲಾಗ್ತಾ ಇದ್ದಾನೆ ರುದ್ರ. ಅಲ್ಲಿಂದ ಹಾಕ್ಬಿಟ್ಟು ಹೊರಟೋಗ್ತಾ ಇದ್ದಾನೆ. ಇನ್ನು ರೂಮಲ್ಲಿ ಎಷ್ಟೇ ಕಿರ್ಚಾಡಿದ್ರೂ ಕೂಡ ತುಂಬ ಜೋರಾಗಿ ವಾಯ್ಸನ್ನ ರೈಸ್ ಮಾಡ್ತಾ ಇರ್ತಾಳೆ. ಆಗಲೇ ಡೋರ್ನ ತೆಗ್ಸಿದ ತಕ್ಷಣ ಅಲ್ಲಿ ಗೌರಿ ನಿಂತ್ಕೊಂಡಿರ್ತಾಳೆ. ಒಳಗಡೆ ಬರ್ತಾ ಇದ್ದಾಳೆ. ಯಾಕೆ ಗ್ರೀಷ್ಮ, ಏನಾಯಿತು, ಯಾಕೆ ಇಷ್ಟು ಕಿರ್ಚಾಡ್ತಿದ್ದೀಯಾ, ಏನು ಮಾಡ್ದ ರುದ್ರ ಅಂತೇಳಿ ಕೇಳ್ತಿದ್ದಾರೆ. ಏನು ಮಾಡೋದಕ್ಕಾಗುತ್ತೆ ಅವನ ಕೈಲಿ, ಏನು ಕೂಡ ಮಾಡೋದಕ್ಕಾಗಲ್ಲ. ಅವನ ಬುದ್ಧಿ ನಿನಗೆ ಹೇಗೆ ಗೊತ್ತು ತಾನೆ, ನನ್ನ ಹತ್ರ ಮಿಸ್ಬಿಹೇವ್ ಮಾಡೋದಕ್ಕೆ ಬಂದ, ಆದರೆ ನಾನು ಇದನ್ನೆಲ್ಲ ಕೇಳೋಳೆ ಅಲ್ಲ. ಅವನಿಗೆ ಎಷ್ಟು ನಾನು ಯಾವ ಲೆವೆಲ್ಗೆ ನಾನು ಅವನಿಗೆ ಕಾಂಪಿಟೇಷನ್ ಕೊಟ್ಟೆ, ರೈಸ್ ಮಾಡಿದೆ ಅಂತಂದರೆ ಅವ್ನು ನನ್ನ ಕೈ ಎತ್ತಿದ್ರೂ ಕೂಡ ನನಗೆ ಹೊಡೆಯೋದಕ್ಕಾಗಲಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಹೌದಾ, ಹಾಗೆಲ್ಲ ಮಾಡ್ದೆ ನೀನು ಅಂತೇಳಿ ಕೇಳ್ತಿದ್ದಾರೆ. ಹೌದಕ್ಕ, ಇವನ ಹತ್ರ ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತು, ಇವನ್ನ ಅಸ್ತ್ರ ಮಾಡಿಕೊಂಡು ನಾನು ಹೇಗೆ ಮನೆಯಿಂದ ಹೊರಗಡೆ ಹೋಗ್ತೀನಿ ನೋಡ್ತಾ ಇರು ಅಂತೇಳಿ ಹೇಳ್ತಿರ್ತಾರೆ. ಗ್ರೀಷ್ಮ ಇವ್ರನ್ನೆಲ್ಲ ಸಹಿಸ್ಕೊಳೋದು, ಇವ್ರನ್ನೆಲ್ಲ ನಿಭಾಯಿಸೋದು ತುಂಬ ಕಷ್ಟ ಅಂತೇಳಿ ಹೇಳ್ತಿರ್ತಾರೆ. ಅಕ್ಕ, ಅದೇನೇ ಕಷ್ಟ ಆಗಿದ್ರೂ ಪರವಾಗಿಲ್ಲ, ನಾನು ಫೇಸ್ ಮಾಡ್ತೀನಿ ಬಿಡು. ಈ ರುದ್ರನ್ನೇ ಆಗಲಿ, ಅವ್ರ ಅಮ್ಮ ಆಗಲಿ, ಅವ್ರ ಅಪ್ಪನ್ನೇ ಆಗಲಿ ನಾನು ಫೇಸ್ ಮಾಡಲೇಬೇಕು, ನಮ್ಮ ಮನೆಗೆ ನಾನು ಹೋಗಬೇಕು ಅಂತೇಳಿ ಹೇಳ್ತಿದ್ದಾರೆ. ಇನ್ನು ಗ್ರೀಷ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸಪ್ಪಗೆ ಕೂತಿರ್ತಾರೆ. ಅಜ್ಜಿನೇ ಆಗಿರಲಿ, ಅವ್ರ ಅಮ್ಮನೇ ಆಗಿರಲಿ ಎಲ್ಲ. ಆಗ ಅಲ್ಲಿ ಬಂದು ಆಗ ಅಜ್ಜಿ ಹೇಳ್ತಿದ್ದಾಳೆ, ಯಾಕಜ್ಜಿ ಎಲ್ಲರೂ ಕೂಡ ಈಗ ಕೂತಿದ್ದೀರಾ ಅಂತೇಳಿ ಕೇಳ್ತಿದ್ದಾರೆ. ಇನ್ನೇನಮ್ಮ, ಇನ್ನೇನು ಮಾಡಬೇಕು, ನನ್ನ ಮೊಮ್ಮಗಳು ಆ ಮನೆಯಲ್ಲಿ ಹೇಗಿದ್ದಳು, ಏನು ಕತೆನೋ, ನಾವೆಲ್ಲ ಇಲ್ಲಿ ಹೇಗೆ ಸಂತೋಷವಾಗಿರೋದಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ ಇರ್ತಾರೆ. ಅಯ್ಯೋ, ನೀವೆಲ್ಲ ಅದನ್ನೇ ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ಆಗುತ್ತಾ, ಅಲ್ಲಿ ಬೆಳ್ಳುಳ್ಳಿ ಹೇಳಿಲ್ವಾ, ಲಾಯರ್ನ ಇಟ್ಟು ಕರ್ಕೊಂಡು ಹೋದರೆ ಅವ್ರನ್ನ ಮನೆಗೆ ಕರ್ಕೊಂಬರ್ಬೋದು ಅಂತ ಹೇಳಿ, ಹಾಗೆಲ್ಲ ಮಾಡ್ತಾರೆ ಬಿಡಿ. ಆದಷ್ಟು ಬೇಗ ಈ ಮನೆಗೆ ಆದಷ್ಟು ಬೇಗ ನಮ್ಮ ಮನೆಗೆ ಗ್ರೀಷ್ಮ ಬರ್ತಾಳೆ ಅಂತ ಹೇಳಿ ಐಶು ಅವರು ಹೇಳ್ತಾ ಇರ್ತಾರೆ. ಅದೇನೇ ಹೇಳಮ್ಮ, ನಾನು ನನ್ನ ಮೊಮ್ಮಗಳನ್ನ ನೋಡೋ ತನಕ ನನಗೆ ಸಮಾಧಾನನೇ ಇಲ್ಲ. ಅದು ನಿಮ್ಮಣ್ಣ ರುದ್ರ ಹೇಗೆ ಅಂತ ಗೊತ್ತು, ಶಿವರುದ್ರಪ್ಪ ಹೇಗೆ ಅಂತ ಗೊತ್ತು, ನನ್ನ ಮೊಮ್ಮಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಕತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ. ಗೌರಿ ಮತ್ತು ಗ್ರೀಷ್ಮ ಇಬ್ಬರು ಕೂಡ ಮೇಲ್ಗಡೆ ಸುನಂದ ಅವ್ರನ್ನ ಶಿವರುದ್ರಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟೆರೆಸ್ ಮೇಲೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾರವ್ವ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಸುನಂದಂಗೆ ಭಯ ಆಗ್ತಾ ಇರುತ್ತೆ. ಏನವ್ವ, ನಿಮ್ಮ ಮಾವಯ್ಯ ಮೇಲೆ ನಂಬಿಕೆನೇ ಇಲ್ವಾ, ಇಷ್ಟೊಂದು ಭಯನ ನಿಮ್ಮ ಮಾವಯ್ಯನ ಕಂಡ್ರೆ, ಯಾಕೆ ಇಷ್ಟೊಂದು ಹೆದರುತ್ತಾ ಇದೆಯಾ ಅಂತೇಳಿ ಕೇಳ್ತಾ ಇದ್ದಾರೆ. ಆಮೇಲೆ ಸುನಂದ ಮೇಲ್ಗಡೆ ಹೋದಾಗ, ನನಗೆ ಗೊತ್ತವ, ನೀನು ನನ್ನ ಮನೆಯಲ್ಲಿ ನಂದಾದೀಪ ಆಗಿ ಬಂದೆ, ಆದರೆ ಆ ರುದ್ರನ್ಗೆ ನಿನ್ನ ಕೈಲಿ ಬಾಳ್ಸೋದಕ್ಕೆ ಆಗಲಿಲ್ಲ. ಅವನೊಬ್ಬ ದೊಡ್ಡ ಕುಡುಕ, ಅವನು ದೊಡ್ಡ ಹಟ್ಮಾರಿ, ಅವನ ಮಾತೇ ಕೇಳೋದಿಲ್ಲ. ಅವನ ಹತ್ರ ಎಣ್ಗಾಡಿ ನಿನಗೆ ಸಾಕಾಗೋಗಿದೆ ಅಂತ ಗೊತ್ತು. ಆದರೆ ನಿನಗೊಂದು ಉತ್ತರನ ಕೊಡ್ತೀನಿ ನಾನು, ಒಂದು ಕೊನೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಒಂದು 4-5 ದಿನ ಎಲ್ಲಾದರೂ ಹೋಗಿ ಆರಾಮಾಗಿ ಓಡಾಡ್ಕೊಂಬಂದ್ಬಿಡು. ನಿನ್ನ ತವ್ರ ಮನೆಗೆ ಒಂದು ವಾರ ಇದ್ದು ಬಂದ್ಬಿಡು, ಆವಾಗಲಾದರೂ ನಿನಗೆ ನೆಮ್ಮದಿ ಸಿಗ್ಬಿಡುತ್ತೆ. ಈ ರುದ್ರನ ಸಹವಾಸದಿಂದ ನಿನಗೆ ಜೀವನನೇ ಸಾಕಾಗೋಗಿದೆ. ಕೊಲೆ ಮಾಡ್ತೀನಿ, ನಿನ್ನ ಸಾಯಿಸ್ತೀನಿ ಅಂತೇಳಿ ಎದುರಿಸ್ತಾನೆ. ಹಾಗೆಲ್ಲ ಆಗೋದಕ್ಕೆ ನಾನು ಬಿಡಲ್ಲ. ನೀನು ಬರೋ ಅಷ್ಟರಲ್ಲಿ ಅವನು ಸರಿಯಾಗಿ ಹೋಗಿರ್ತಾನೆ, ಆಗ ತಯಾರು ಮಾಡ್ತೀನಿ ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸುನಂದ ಇದ್ದಿದ್ದು
ಬೇಡ ಮಾವಯ್ಯ, ಹಾಗೇನು ಬೇಡ, ನಾನು ಇಲ್ಲೇ ಆರಾಮಾಗಿದ್ದೀನಿ, ನಾನು ತವ್ರ ಮನೆಗೇನು ಹೋಗೋದು ಬೇಡ ಅಂತೇಳಿ ಹೇಳ್ತಿರ್ತಾರೆ. ಆದರೆ ಅವಳು ಇನ್ನೂ ಕೂಡ ಹೆದ್ರುಕೊಂಡಿರ್ತಾಳೆ, ನಡುಗ್ತಾ ಇರ್ತಾಳೆ. ಹೆದ್ರುಕೊಂಬೇಡ ಕಣವ, ನೀನು ಹೆದ್ರುಕೊಂಬೇಡ, ನಿಮ್ಮ ಮಾವಯ್ಯನ ಮೇಲೆ ಇಷ್ಟೊಂದು ಭಯ ಯಾಕೆ? ನಾನು ನಿನ್ನ ಕಾಳಜಿಗೋಸ್ಕರನೇ ಹೇಳ್ತಾ ಇದ್ದೀನಿ. ನಿನಗೂ ಈ ಮನೆಯಲ್ಲಿ ಈ ರಂಪ ರಾಮಾಯಣ ನೋಡಿ ನೊಂದೋಗಿರ್ತೀಯ. ಅದಕ್ಕೋಸ್ಕರ ಒಂದು 4-5 ದಿನ ನಿನ್ನ ತವ್ರ ಮನೆಯಲ್ಲಿ ಹಾಯಾಗಿ ಇದ್ದು ಬಂದುಬಿಡು. ಆವಾಗ ಎಲ್ಲ ಸರಿ ಹೋಗುತ್ತೆ. ಅಷ್ಟರಲ್ಲಿ ರುದ್ರನೂ ಕೂಡ ನಾನು ಏರ್ಪಾಟ್ ಮಾಡಿರ್ತೀನಿ, ಇಲ್ಲೆಲ್ಲ ಕೂಡ ನಿನಗೆ ವ್ಯವಸ್ಥೆ ಆಗಿರುತ್ತೆ ಅಂತೇಳಿ ಹೇಳ್ತಿರ್ತಾರೆ. ಈಗ ಸುನಂದ, ಆಯಿತು ಮಾವ, ಹಂಗೆ ಆಗಲಿ, ನಾಳೆನೇ ಹೊರ್ಟೋಗ್ತೀನಿ, ನಾಳೆನೇ ಹೋಗಿ ನಾನು ಬರ್ತೀನಿ ಅಂತ ಹೇಳ್ತಿರ್ತಾರೆ. ಶಿವರುದ್ರಪ್ಪ ಇದ್ದವರು ಹೋಗೋದಷ್ಟೇ, ಬರೋದಿಲ್ಲ. ಇನ್ನು ಬರೋದು ಇನ್ನೇನಿದ್ರು ಕೂಡ ನಿನಗೆ 6 ಅಡಿ 3 ಅಡಿನೇ ಫಿಕ್ಸು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಬೇಗ ಅಲ್ಲಿ ಊತಾಕೋದಷ್ಟೇ ನನಗೆ ಕೆಲಸ ಅಂತ ಅನ್ಕೊತಾ ಇರ್ತಾರೆ. ಆವಾಗ ನನಗೊಂದು ಸಮಾಧಾನ ಸಿಗುತ್ತೆ. ಇಲ್ದಿದ್ರೆ ಈ ಮನೆಯಲ್ಲಿ ರಂಪ ರಾಮಾಯಣನ ನೋಡೋದಕ್ಕಾಗಲ್ಲ. ಈ ಶಿವರುದ್ರಪ್ಪ ಅಂದರೆ ಸುಮ್ಮನೆನಾ? ಎಲ್ಲದಕ್ಕೂ ಒಂದು ಉತ್ತರನಾದ ಹುಡುಕಿಟ್ಟಿರ್ತಾನೆ ಅಂತ ಹೇಳ್ತಿರ್ತಾರೆ. ಹಾಗೆ ಇನ್ನೊಂದು ಕಡೆ ಅಲ್ಲಿ ಅವ್ರ ಹೆಂಡ್ತಿ ಕೂಡ ಬರ್ತಾ ಇದ್ದಾರೆ. ಏನಂದರೆ, ಆಯಿತಾ ನಿಮ್ಮ ಕೆಲಸ, ಏನೋ ಸುನಂದನ ಹತ್ರ ಮಾತಾಡ್ತಾ ಇದ್ರಿ ಅಂತ ಬರ್ತಾ ಇದ್ದಾಳೆ.